100,000 ಸಹಕಾಲವಿದ್ರು 25 ಎಕರೆ ಸೆಟ್ಟಾಗ ಒಂದು ಸಿನಿಮಾ ಅದ್ಧೂರಿಯಾಗಿ ಶೂಟಿಂಗ್ ಮಾಡಿದರೆ ಆ ಸಿನಿಮಾ ಯಾವುದು ಅಂತ ನಿಮ್ಮೆಲ್ರಿಗೂ ಗೊತ್ತು, ನನಗೂ ಗೊತ್ತು. ವೀಕ್ಷಕರೇ, ಈ ವಿಡಿಯೋನ ನೋಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋ ಒಳಗೆ ಹೋಗೋಣ. ಒಂದೊಳ್ಳೆ ಕೆಲಸ ಮಾಡುವಾಗ 108 ವಿಘ್ನಗಳು ಎದುರಾಗ್ತವೆ. ಆ ಅಡೆತಡೆಗಳನ್ನೆಲ್ಲ ದಾಟಿ ಮುಂದೆ ನಡುವ ಧೈರ್ಯ ಇದ್ದರೆ ಈ ಸಿನಿಮಾ ಮಾಡ್ಕೊಬೇಕು ಅಂತ ಎಲ್ರಿಗೂ ಅನಿಸುತ್ತೆ. ಅದೇ ಈ ಸಿನಿಮಾ ಕಾಂತಾರ ಚಾಪ್ಟರ್ 1. ಜೀವನದಲ್ಲಿ ನಿರಂತರ ಕಷ್ಟ ಬರ್ತಾ ಇದೆ ಅಂದರೆ ಒಳ್ಳೆಯ ಸಮಯ ಸಮೀಪದಲ್ಲೇ ಐತೆ ಅಂತ ಅರ್ಥ ಅಲ್ವಾ ಸ್ನೇಹಿತರೆ? ಹಾಗೆ ಈ ಮಾತನ್ನು ಸ್ಫೂರ್ತಿಯಾಗಿ ತಗೊಂಡಿದ್ರೆ ನಮ್ಮ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು. ಇವರು ಹಠವಾದಿ, ಯಾವುದೇ ಕೆಲಸ ಆಗಲಿ ಬಿಡೋದೇ ಇಲ್ಲ. ನಮ್ಮ ನೆಲದ ಸಂಸ್ಕೃತಿ, ನಮ್ಮೂರ ದೈವ, ನಮ್ಮ ಜನರ ನಂಬಿಕೆ, ನಮ್ಮವರ ಆಚರಣೆಗಳನ್ನು ಜಾಗತಿಕ ಮಟ್ಟಕ್ಕೆ ಪಸರಿಸಿರುವ ಅವರ ಕಾಂತಾರ ಸಿನಿಮಾ ಫ್ರೀಕಲ್ ಕಾಂತಾರ ಚಾಪ್ಟರ್ 1. ಗುರುಗಳೇ, ಈಗಾಗಲೇ ಸಿನಿಮಾ ಶೂಟಿಂಗ್ ಅಂತೂ ಮುಗಿತಾ ಬಂದಿದೆ ಅಂತ ಚಿತ್ರತಂಡ ಹೇಳ್ತಾ ಇದ್ದಾರೆ. ಹಾಗೆ ಕಾಂತಾರ ಅಂದರೆ ಕನ್ನಡಿಗರ ಆತ್ಮಾಭಿಮಾನ, ಏನೋ ಒಂಥರ ಧೈರ್ಯ. ಈ ಸಿನಿಮಾ ಕಾಂತಾರ ಸಿನಿಮಾ ಬಂದಿದೆ ಅಂದರೆ ಚಲನಚಿತ್ರರಂಗ ಒಂದು ಸ್ವಲ್ಪ ಎಲ್ಲೋ ಎದ್ದೇಳ್ತಾ ಇದೆ ಅನ್ನೋ ಒಂದು ಅನಿಸಿಕೆ ಎಲ್ರಿಗೂ. ಈ ಕಾಂತಾರ ತಂಡದ 2 ವರ್ಷಗಳ ಶ್ರಮ ನಿಜಕ್ಕೂ ಸಿದ್ಧ ಆಗೈತೆ ಅಂತಲೇ ಹೇಳ್ಬೋದು. ಸಿದ್ಧ ಆಗಿ ಊಟ ಬಡಿಸೋದಕ್ಕೆ ರೆಡಿಯಾಗಿದೆ ಕಾಂತಾರ ಚಾಪ್ಟರ್ 1. ಬ್ಲಾಕ್ ಬಾಸ್ಟರ್ KGF, ಸಲಾರ್ನಂಥ ಸಿನಿಮಾಗಳನ್ನು ನೀಡಿರ್ತಕ್ಕಂಥ ನಿರ್ಮಾಣ ಸಂಸ್ಥೆನೇ ಕಾಂತಾರ ಕೂಡ ಬೆಲೆ ಕಟ್ಟಲಾಗದ ಆಸ್ತಿ ಅಂತ ಹೇಳ್ಕೊತಾ ಇದೆ. ಇದರ ಫ್ರೀಕಲ್ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನು ಈಗಾಗಲೇ ಅನೌನ್ಸ್ ಆಗಿರುವ ದಿನದಂದೇ ಬಿಡುಗಡೆ ಮಾಡಬೇಕಂತ ಚಿತ್ರತಂಡ 2 ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹಠವಾದಿ ರಿಷಬ್ ಶೆಟ್ಟಿ ಅಂತೂ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಕೆಲಸ ಮಾಡಿ ಈ ಸಿನಿಮಾನ ಎಷ್ಟೋ ಚೆನ್ನಾಗಿ ಕಟ್ಕೊಡೋದಕ್ಕೆ, ನಮಗೆಲ್ಲ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರೆಲ್ಲ ಪ್ರಯತ್ನವೂ ಸಫಲವಾಗಲಿ ಅಂತ ಹಾರೈಸ್ತೀರಿ. ಸಿನಿಮಾ ಪೋಸ್ಟರ್ನಲ್ಲಿ ನೆಲದ ಉಳಿವಿಗಾಗಿ ಹೋರಾಡುವ ವೀರ ಸೇನಾನಿಯಾಗಿ ಅವರು ಆರ್ಭಟಿಸವ್ರೆ. 100 ಬಾಣಗಳನ್ನು ಭೇದಿಸಿ ಮುನ್ನುಗ್ಗುತ್ತಿರುವ ಅವರು ಈ ಸಿನಿಮಾಗೆ ಬರುತ್ತಿರುವ ಅಡ್ಡಿಗಳನ್ನು ಭೇದಿಸಿ ಮುನ್ನುಗ್ಗುತ್ತಿರುವಂತೆ ಕಾಣುತ್ತದೆ. ಈ ಪೋಸ್ಟರ್ನಲ್ಲಿ ದಂತಕಥೆಯ ಮುನ್ನುಡಿ ಹಾಗೂ ನುಡಿಗೊಂದು ಪರಿಚಯ, ಮನದಾಳದ ಕತೆ, ಮತ್ತೊಮ್ಮೆ ಸ್ವಾಗತ ಎಂದು ಬರೆದಿರುವಂತೆ ಈ ಸಿನಿಮಾ ಬರೆದಿರುವ ವಿಶ್ವಾಸ ರಿಷಬ್ ಶೆಟ್ಟಿ ಮುಖದಲ್ಲಿ ಕಾಣ್ತಾ ಇದೆ. ಈ ಸಿನಿಮಾ ಅಕ್ಟೋಬರ್ 2ರಂದು ಕಾಂತಾರ ಚಾಪ್ಟರ್ 1 ದೈವ ದರ್ಶನವಾಗುವುದಂತೂ ನಿಶ್ಚಿತ. ಸೊ ಈ ಸಿನಿಮಾನ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡೋಣ ವೀಕ್ಷಕರೇ. ಇದು ಯಾಕಂದರೆ ನಮ್ಮ ಕರುನಾಡಿನ ದೈವದ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ನೋಡೋಣ.